ನನ್ನ ದೇವರು. ಆ ಮೋಸ ಕೈಲಿರುವ ಕೋಲೆ ಇವತ್ತು ನನ್ನ ಕೈಲಿರುವ ವಾಕ್ಯ. ನೀನು ಆ ರೀತಿ ನಂಬುವುದಾದರೆ ಮೋಸೆ ಮೂಲಕ ಏನೆಲ್ಲ ಅದ್ಭುತಗಳನ್ನು ಏಸಪ್ಪ ಮಾಡಿದನೋ, ಮೋಸೆ ಮೂಲಕ ಏನೆಲ್ಲ ದೇವರ ಕಾರ್ಯ ಮಾಡಿದನೋ, ಅದಕ್ಕೆ ಹೆಚ್ಚಾದ ಕಾರ್ಯಗಳನ್ನ, ಅದಕ್ಕೆ ಹೆಚ್ಚಾದ ಶಕ್ತಿಯುಳ್ಳ ಕೃಪೆಯನ್ನ ಏಸಪ್ಪ ಕೊಡ್ತಾನೆ. ಅದನ್ನು ಯಾವಾಗ ಅಂದ್ರೆ ಈ ವಾಕ್ಯ ಎಂಬ ಕೋಲನ್ನ ನೀನು ನಂಬಿದಾಗ, ಈ ವಾಕ್ಯ ಎಂಬ ಕೋಲನ್ನು ನೀನು ಅನುಸರಿಸಿದಾಗ, ಈ ವಾಕ್ಯ ಎಂಬ ಕೋಲನ್ನ ನೀನು ಹಿಂಬಾಲಿಸಿದಾಗ, ಇವತ್ತು ನಿನ್ನ ಕುಟುಂಬದಲ್ಲಿ ಕಷ್ಟ ಹಂಗೆ ಇದೆ, ಇವತ್ತು ನನ್ನ ದೇಹದಲ್ಲಿ ರೋಗ ಹಂಗೆ ಇದೆ, ಇವತ್ತು ನನ್ನ ಮೇಲೆ ಬಂದಿರೋ ಅವಮಾನ ಹಂಗೆ ಇದೆ, ಇವತ್ತು ನನ್ನ ಮೇಲೆ ಬಂದಿರೋ ಶಾಪ ಹಂಗೆ ಇದೆ. ಯಾಕೆ ಹಂಗೆ ಇದೆ ಅಂದ್ರೆ ಇದರ ಬೆಲೆ ನಿನಗೆ ಗೊತ್ತಿಲ್ಲ, ಇದರ ರಹಸ್ಯ ನಿನಗೆ ಗೊತ್ತಿಲ್ಲ. ಇದರ ಬೆಲೆ ನಿನಗೆ ಗೊತ್ತಾಯ್ತಂದ್ರೆ ಕೀರ್ತನ, ದೇವರ ಆಶೀರ್ವಾದ ನಿನ್ನ ಕುಟುಂಬದಲ್ಲಿ ಬರ್ತದೆ. ಆಮೆನ್. ಹಲ್ಲೆಲೂಯಾ. ನಂಬೋರು ಮಾತಾಡಿ ಹಲ್ಲೆಲೂಯಾ. ಎಷ್ಟು ಜನ ಇಲ್ಲಿದ್ದೀರಾ? ಮೋಸ ಕೈಯಲ್ಲಿ ಏನಿತ್ತು, ಅದ್ರ ಮೂಲಕ ಏನ್ ನಡೀತಾವ? ಏನ್ ಅದ್ಭುತ! ಕೆಂಪು ಸಮುದ್ರ ವಿಭಾಗವಾಯಿತು, ಬಂಡೆಯಿಂದ ನೀರು ಬಂತು, ಐಗುಪ್ತರಿಗೆಲ್ಲ ಭಯಪಡಿಸುವಂತ ನೀರಲ್ಲಿ ರಕ್ತವಾಯಿತು. ಆ ಕೋಲಿಂದ ಹಿಂಗ ಅನ್ನುವಾಗ ಧೂಳೆಲ್ಲ ಏನುಗಳಾದವು. ಆಗ್ಲಿಲ್ವಾ? ಮತ್ ನಿನ್ ಕೈಯಲ್ಲಿ ಏನಿದೆ? ಎಷ್ಟು ಜನರ ಕೈಯಲ್ಲಿ ಬೈಬಲ್ ಇದೆ? ನಂಬ್ತೀರಾ ಇದ್ರೊಳಗೆ ಏಸಪ್ಪ ಅದ್ಭುತ ಮಾಡ್ತಾನಂತ? ನಂಬೋರು ಮಾತಾಡಲ್ಲ ಹೇಳ್ರಿ. ಎಷ್ಟು ಜನ ನಂಬ್ತೀರಾ? ಈ ವಾಕ್ಯದಲ್ಲಿ ಶಕ್ತಿ ಇದೆ, ಈ ವಾಕ್ಯದಲ್ಲಿ ಮಹಿಮೆ ಇದೆ, ಈ ವಾಕ್ಯದಲ್ಲಿ ಆರೋಗ್ಯ ಇದೆ, ಈ ವಾಕ್ಯದಲ್ಲಿ ಸಮಾಧಾನ ಇದೆ. ಕೆಲವು ಬೈಬಲ್ ಹೊರಕ್ ಭಾರ ಆದ್ರೆ ನೇಸಪ್ಪ ಹೊರಕ್ ಭಾರ ಆಗ್ದಲ್ವಾ? ಹೇಳಮ್ಮ, ಮೇಲೆತ್ತಮ್ಮ, ಜೊತೆ ಕೈ ಮೇಲೆತ್ತ. ಇದರಲ್ಲಿ ಸಮಾಧಾನ ಇದೆ, ಇದರಲ್ಲಿ ಅದ್ಭುತ ಇದೆ, ಇದರಲ್ಲಿ ಬಿಡುಗಡೆ ಇದೆ. ಹಲ್ಲೆಲೂಯಾ. ನಿಜವಾಗಲೂ ನಂಬುವುದಾದರೆ ಮೋಸೆಯ ಜೊತೆಗಿದ್ದ ಏಸಪ್ಪ ಇವತ್ತು ನಿನ್ನ ಜೊತೆಗಿರ್ತಾನೆ. ಎರಡು ಮಾತು ಬೇಡ, ಮೋಸೆ ಮೂಲಕ ಮಾಡಿದ ಕಾರ್ಯಗಳನ್ನ ನಿನ್ನ ಮೂಲಕ ಮಾಡಬೇಕಂತ ಆಸೆ ಪಡ್ತಾ ಇದ್ದಾನೆ. ಮೋಸ ಎಂದು ಹೇಗೆ ನಡೆದನು ಏಸಪ್ಪ, ಹಾಗೆ ನಿನ್ನ ಜೊತೆಗೆ ನಡಿಬೇಕಂತ ಏಸಪ್ಪ ಆಸೆ ಪಡ್ತಾನೆ. ಕಾರಣ ಯಾಕೆ ಗೊತ್ತಾ? ಅವರ ದೇವರೇ ನಮ್ಮ ದೇವರು. ಅವರು ಪೂಜಿಸುವ ದೇವರೇ ನಾವು ಪೂಜಿಸ್ತಾ ಇದ್ದೇವೆ, ಅವರು ಆರಾಧಿಸುವ ದೇವರೇ ನಾವು ಆರಾಧಿಸ್ತಾ ಇದ್ದೇವೆ. ಅವರು ಅನುಸರಿಸಿದ ವಾಕ್ಯವನ್ನ ನಾವು ಅನುಸರಿಸುವುದಾದ್ರೆ ನಮ್ಮ ಮುಂದೆ ನಿಲ್ಲುವ ಶತ್ರುಗಳು, ನಮ್ಮ ಮುಂದೆ ಬರುವಂತ ಕೆಡುಕಿನ ಆತ್ಮಗಳು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಅವು ಸೋತು ಓಡಿ ಹೋಗ್ತವೆ. ಆಮೆನ್. ಯಾವಾಗ ತಿರುಗಿ ಬರ್ತಾರೆ? ಯಾವಾಗ? ಈ ವಾಕ್ಯ ಎಂಬ ಕೋಲನ್ನು ನೀನು ನಂಬಿದಾಗ, ಈ ವಾಕ್ಯ ಎಂಬ ಕೋಲನ್ನು ನೀನು ಹಿಂಬಾಲಿಸಿದಾಗ, ಈ ವಾಕ್ಯ ಎಂಬ ಕೋಲನ್ನು ನೀನು ಅನುಸರಿಸಿದಾಗ, ಕರ್ತನಿಗೆ ಸ್ತೋತ್ರವಾಗಲಿ. ಈ ಮಧ್ಯಾಹ್ನ ನಾನು ನಿಮಗೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಈ ಮಧ್ಯಾಹ್ನ ನಾನು ನಿಮಗೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟು ಜನ ನಂಬ್ತೀರ? ಇನ್ನೊಂದು ಊರಿಗೆ ದೇವರ ಮನುಷ್ಯನಾದ ಎಲಿಷನ ಹೋಗ್ತಾನೆ. ಅಲ್ಲೊಬ್ಬ ಸಹೋದರಿ ತನ್ನ ಗಂಡನ್ನು ತೀರ್ಕೊಂಡು ಹೋದ್ಮೇಲೆ ತನ್ನ ಗಂಡ ಮಾಡಿದ ಸಾಲಕ್ಕಾಗಿ ಮಕ್ಕಳನ್ನ ಎಳ್ಕೊಂಡು ಹೋಗ್ತಾರೆ. ಎಳ್ಕೊಂಡು ಹೋಗ್ಬೇಕಾದ್ರೆ ದೇವರ ಮನುಷ್ಯನ ಮುಂದೆ ಹೇಳ್ತಾಳೆ, ಅಮ್ಮ, ಅಯ್ಯ, ನನ್ನ ಯಜಮಾನ ತೀರು ಹೋಗಿದ್ದಾನೆ, ಸಾಲ ಕೊಟ್ಟವರು ನನ್ನ ಗಂಡ ನನ್ನ ಮಕ್ಕಳು ಎಳ್ಕೊಂಡು ಹೋಗ್ತಾರೆ ಎಂಬುದಾಗಿ. ಅವಾಗ ಆತನ ಹೇಳ್ತಾನೆ, ನಿನ್ನ ಹತ್ರ ಏನಿದೆ? ಎಷ್ಟನಿದ್ದೀರ? ಅರಸುಗಳ ಪುಸ್ತಕದಲ್ಲಿ ಆ ವಾಕ್ಯ ನಾವು ನೋಡುತ್ತೇವೆ. ನಿನ್ನ ಹತ್ರ ಏನಿದೆ? ಆಯ್ತು ಹೇಳ್ತಾಳೆ, ಮಗಿಯಲ್ಲಿ ಸ್ವಲ್ಪ ಎಣ್ಣೆ ಇದೆ ಸ್ವಾಮಿ, ಮಗಿಯಲ್ಲಿ ಸ್ವಲ್ಪ ಎಣ್ಣೆ ಇದೆ ಸ್ವಾಮಿ. ಅವಾಗ ಆ ಮನುಷ್ಯ ಹೇಳ್ತಾನೆ, ಅಕ್ಕಪಕ್ಕದ ಮನೆಗಳಲ್ಲಿ ಹೋಗಿ ಖಾಲಿ ಪಾತ್ರೆ ತಂದು ನಿನ್ನ ಮನೆಗಿಟ್ಕೊ. ಅಕ್ಕಪಕ್ಕದ ಖಾಲಿ ಪಾತ್ರೆ ತಂದು ಮನೆಗಿಟ್ಕೋ. ಎಲ್ಲ ಪಾತ್ರೆ ಸ್ವಲ್ಪ 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 ಎಣ್ಣೆಯನ್ನು ಹಾಕು. ಎಣ್ಣೆ ಹಾಕುವುದಾದ್ರೆ ಎಲ್ಲ ಪಾತ್ರೆ ತುಂಬುತ್ತವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏಸಪ್ಪ ಹೇಳ್ತಾನೆ, ನಿನ್ನ ಹತ್ರ ಏನಿದೆ? ನಿನ್ನ ಹತ್ರ ಯೇಸು ಮೇಲೆ ನಂಬಿಕಿದೆಯಾ? ಯೇಸು ಮೇಲೆ ನಂಬಿಕಿದೆಯಾ? ಇವಾಗ ಅವ್ರಿಗೆ ಆ 20 ಲಕ್ಷ ಬೇಕಾಗಿತ್ತು, 25 ಲಕ್ಷದವರೆಗೂ ದೇವರು ಸಹಾಯ ಮಾಡಿದ್ರು. ಅವ್ರು ಏನು ವಸ್ತು ಮಾರಲಿಲ್ಲ, ಸಾಲ ಮಾಡಲಿಲ್ಲ. ಹೇಳಿದ್ರಲ್ಲ ಸಾಕ್ಷಿ. ಅವ್ರು ಏನ್ ಮಾಡಿದ್ರು? ಅವ್ರ ಹತ್ರ ಇರುವ ಯೇಸುವಿನ ನಾಮವನ್ನು ಘನಪಡಿಸಿದ್ರು.
ಅವರ ಹತ್ರ ಇರುವ ಯೇಸುವಿನ ನಾಮವನ್ನು ಕೊಂಡಾಡಿದರು. ಸ್ವಾಮಿ ನಿನ್ನ ಸಹಾಯ ಮಾಡು, ಒದಗಿಸಿಕೊಡೆಂಬುದಾಗಿ ಆ ರೀತಿ ಆರಾಧಿಸುವಾಗ ದೇವರ ಮನುಷ್ಯರ ಮೂಲಕವಾಗಿ, ದೇವರ ಒಬ್ಬೊಬ್ಬ ಮಕ್ಕಳ ಮೂಲಕವಾಗಿ, ಅನೇಕ ದೇವರ ಸೇವಕರ ಮೂಲಕವಾಗಿ ಅವರಿಗೆ ಬೇಕಾದಂತ ಹಣದ ಸಹಾಯವನ್ನು ಒದಗಿಸಿಕೊಟ್ರು. ಯಾಕಂದ್ರೆ ಅವ್ರ ಹತ್ರ ಏನಿತ್ತು? ಅವ್ರ ಹತ್ರ ಸಾಕ್ಷಿ ಹೇಳಿದ್ರಲ್ಲ, ಅವ್ರ ಹತ್ರ ಏನಿತ್ತು? ದೇವರ ಮೇಲಿರುವ ನಂಬಿಕೆ ಇತ್ತು. ನನ್ನ ಏಸಪ್ಪ ನಮಗೆ ಅದ್ಭುತ ಮಾಡ್ತಾರೆ, ನನ್ನ ಏಸಪ್ಪ ನಮಗೆ ಆಶೀರ್ವಾದ ಮಾಡ್ತಾರೆ, ನನ್ನ ಏಸಪ್ಪ ನಮಗೆ ದೇವರ ಕಾರ್ಯ ನಡೆಸ್ತಾರೆ ಎಂಬುದಾಗಿ ನಂಬಿಕೆ ಅವರ ಕುಟುಂಬದ ಕಾರ್ಯ ಮಾಡಿತು. ಇವತ್ತು ನಾನು ಒಂದು ಮಾತು ಹೇಳ್ತೇನೆ, ನಿನ್ನ ಹತ್ರ ಏನೈತೆ ಅದನ್ನ ಮರ್ತು ಹೋಗ್ಬೇಡ. ಆಮೆನ್. ಹಲ್ಲೆಲೂಯಾ. ಇನ್ನು ಜೋರಾಗಿ ಹಲ್ಲೆಲೂಯಾ. ನಂಬ್ತೀರಾ? ಅದೇನು ನಿನ್ನ ಕೈಯಲ್ಲಿರುವುದು ಆಯ್ತಾ ವಾಕ್ಯ, ಅದನ್ನೇ ನಂಬ್ರಿ. ಇವಾಗ ನಿನ್ನ ಮನೆ